ಏನಪ್ಪ ಸೌಂಡು? ನನಗೂ ಗೊತ್ತಿಲ್ಲ, ಅದೇನು ನೋಡೋಣ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಏಯ್, ಯಾರೋ ನೀವು? ಬರಲೇ, ನಿನ್ ಮೇಲೂ ಪೆಟ್ರೋಲ್ ಬಂಪ್ ಸೇರ್ಸಾಕ್ತೀನಿ ಬಾರ. ನಡಿ ಒಳಗೆ, ನಡಿ ನಡಿ, ಬನ್ನಿ ಎಲ್ಲ ಒಳಗೆ ಬನ್ನಿ, ಬನ್ನಿ ಅಂದ್ರೆ ನಡಿ ನಡಿ. ಯಾಕಪ್ಪ ಒಳಗೆ ಕರ್ಕೊಂಡು ಬಂದೆ? ನನ್ನ ಮಕ್ಳಿಗೆ ಇವತ್ತೊಂದು ಗತಿ ಕಾಣಿಸ್ತಾ ಇದ್ದೆ. ಮಗನೇ, ಅವ್ರು ಒಳ್ಳೆ ರೌಡಿ ತರ ಇದ್ದಾರೆ. ಈ ಟೈಮಲ್ಲಿ ಜಗಳ ಮಾಡಿದ್ರೆ ನಮಗೆ ತೊಂದರೆ. ತುಳಸಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಆ ಇನ್ಸ್ಪೆಕ್ಟರ್ಗೆ ಒಂದು ಫೋನ್ ಮಾಡು. ಸರಿಯತ್ತೆ. ಹಲೋ ಹಲೋ ಸರ್, ಸರ್ ನಮ್ಮ ಮನೆ ಹತ್ರ ಯಾರೋ ರೌಡಿಗಳು ಪೋಸ್ಟರ್ ಎಲ್ಲ ಸುಟ್ಟು ಹಾಕ್ತಿದ್ದಾರೆ ಸರ್. ಮನೆ ಮುಂದೆ ಬೆಂಕಿ ಎಲ್ಲ ಹಚ್ತಿದ್ದಾರೆ ಸರ್. ಯಾಕೋ ತುಂಬಾ ಭಯ ಆಗ್ತಿದೆ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ಏನ್ ಹೇಳಕತ್ತೀರಿ? ಹೌದು ಸರ್, ಟೈರ್ಗಳಿಗೆಲ್ಲ ಬೆಂಕಿ ಹಾಕಿ ಮನೆ ಮುಂದೆ ಎಲ್ಲ ಬಿಸಾಕಿದ್ದಾರೆ. ಸರಿ ಸರಿ, ನಾನೀಗ ಹೊಂಟು ಬರ್ತೀನಿ. ಒಂದ್ ಕೆಲಸ ಮಾಡ್ರಿ, ನೀವ್ ಯಾರು ಮನೆಯಿಂದ ಹೊರಗೆ ಬರಕ್ ಹೋಗ್ಬೇಡ್ರಿ, ಎಲ್ಲರೂ ಒಳಗೆ ಇರ್ರಿ. ಸರಿ ಸರ್. ತುಳಸಿ, ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರಂತೆ. ಇಂದ್ರನ ಮನೆ ಹೊಡಿ. ಸರಿ ಸರ್. ಹೋಗೋ ಹೋಗೋ ಹೋಗು. ಅಣ್ಣ, ನನಗ್ಯಾಕೋ ಈ ಕೆಲಸ ಎಲ್ಲ ಆ ಜ್ಯೋತಿದು ಅನ್ನಿಸ್ತಾದೆ. ಹೇಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಆಚೆ ಬೆಂಕಿ ಉರಿತಿರೋದು ಸಾಲ್ದ, ಮನೇಲೂ ಬೆಂಕಿ ಹಚ್ತಿದ್ಯಲ್ಲ. ಅವ್ಳು ಹೇಳೋದ್ರಲ್ಲಿ ತಪ್ಪೇನೇ ಇದೆ? ಈ ಕೆಲಸ ಜ್ಯೋತಿ ಅಲ್ದಿ ಇನ್ಯಾರು ಮಾಡಕ್ ಸಾಧ್ಯ? ಹಂಗ್ ಹೇಳೋಣ. ಮೊನ್ನೆ ಹಬ್ಬದ ಗುಡ್ಡದಲ್ಲಿ ಅವ್ರ ಕಡೆ ಇರಲ್ಲ, ನಮ್ಮ ಕಡೆಗೆ ಬಂದ್ರಲ್ಲ, ಎಲ್ಲಿ ಸೋತ್ ಹೋಗ್ತೀನಿ ಅನ್ನೋ ಭಯ, ಅದಕ್ಕೆ ಈಗೆಲ್ಲ ಮಾಡ್ತಿರ್ಬೋದು. ದಯವಿಟ್ಟು ಸುಮ್ಮನೆ ಇರ್ತೀರಾ? ಜ್ಯೋತಿ ನಿಮ್ ಎದುರಾಳಿನೇ ಆಗಿರಬಹುದು, ಹಾಗಂತ ಇಂಥ ನೀಚ್ ಕೆಲಸ ಮಾಡೋ ಹೆಣ್ಣಲ್ಲ ಅವಳು. ಈ ಕೆಲಸ ಜ್ಯೋತಿ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿರಕ್ ಸಾಧ್ಯ? ಬೇರೆ ಯಾರು ಮಾಡಿರ್ತಾರೆ, ಜ್ಯೋತಿ ಅಂತೂ ಅಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಪೊಲೀಸರೇ ಬರ್ತಾರಲ್ಲ, ಅವಾಗ ಗೊತ್ತಾಗತ್ತೆ ಬಿಡಿ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ.